ಅವ್ರು ಯಾರೋ ಸೈಟ್ ಹೋಗೋದು ಕೆಲಸ ಮಾತಾಡೋದು ಈ ಎರಡು ವಿಚಾರ. ಒಂದು ರಾಮಲಿಂಗ ಅವರೇ ಈಗ ಅವರು ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಹೊರಗೆ ನೀರು ಇದೆಯಾ? ಕುಡಿಯೋ ನೀರಿಗೆ ಆನ್ಸರ್ ಮಾಡ್ಬೇಕಮ್ಮ. ಪ್ರಾಬ್ಲಮ್ ಇದೆ ಇಲ್ವಾ? ಕುಡಿಯ ನೀರು ಸಮಸ್ಯೆ ಇದೆಯಾ ಅಂತ ನೀವು ದಯವಿಟ್ಟು ಅಧಿಕಾರಿಗಳು ಆನ್ಸರ್ ಮಾಡ್ತೀವಿ. ಕುಡಿಯೋ ನೀರು ಪ್ರಾಬ್ಲಮ್ ಇದೆ ಅವ್ರವ್ರಿಗೆ. ವ್ಯವಸ್ಥೆ ಅಲ್ಲ ರೀ, ಕುಡಿಯ ನೀರಿನ ಸಮಸ್ಯೆ ಇದೆಯೇನ್ರಿ? ಯಾರು ಸ್ಟ್ರೈಟ್ ಆನ್ಸರ್ ಕೊಡೋದೇ ಇಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಮ್ಗೆ. ಜನಸಂಖ್ಯೆ ಎಷ್ಟಿದೆ ರೀ? ಏನು ಸೋರ್ಸ್ ಇದೆ ನೀರು? ಕುಡಿಯೋಕೆ ನೀರು ಇರುತ್ತೆ. ಸೋರ್ಸ್ ಏನು? ಎಷ್ಟು ಬೋರ್ವೆಲ್ ಇದೆ? ನೀರು ಚೆನ್ನಾಗಿದೆಯಾ? ಅಮ್ಮ ಅವ್ರ ಐಡಿಯಾ ಏನು ಗೊತ್ತಾ, ಇದು ವೇಸ್ಟ್ ವಾಟರ್ ನೀರು ಟ್ರೀಟ್ ಆಗಿರೋ ವಾಟರ್ ಟ್ರೀಟ್ ಮಾಡಿ ಎಲ್ಲ ಹೋಗುತ್ತಲ್ಲ, ಅದನ್ನ ಕೆರೆ ಬಿಟ್ರೆ ಆಟೋಮೆಟಿಕ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ಅಂತ. ಆಗುತ್ತೆ. ಅವ್ರಿಗೆಲ್ಲ ಅನುಕೂಲ ಈಗ ಕೆರೆಗೆ ಬಿಡ್ಲಿಕ್ಕೆ ಯಾರು ಸೈಟ್ ಹೋಗ್ತಾ ಇಲ್ಲ ಅಂತ ಖರ್ಚು ಮಾತಾಡಿ. ಅವ್ರು ಕರ್ಸಿ ಕರ್ಸ್ರಿ. ಸೆಕ್ಷನ್ 90A ನಲ್ಲಿ ಲ್ಯಾಂಡ್ ಆಕ್ಟ್ ಅಲ್ಲಿ ಭೂಮಿ ಒಳಗಡೆ ಹಾಕೊಂಡು ಹೋಗ್ಬೋದು. ಅವರು ಮನೆ ಕಟ್ಟಿದ್ರೆ ಸೈಡ್ಗೆ ಹಾಕೊಂಡು ಹೋಗಿ ಪೈಪು ಅವ್ರು ಕಾಪನೇನು ಕೊಡ್ಬೋದು. ಅದೇನು ತೊಂದರೆ ಆದರೆ ತೊಂದರೆ ಆಗಿಲ್ಲ ಅಂದ್ರೆ ತಹಸೀಲ್ದಾರ್ ಪವರ್ ಇವ್ರು ತಹಸೀಲ್ದಾರ್ ಪತ್ರ ಸೆಕ್ಷನ್ 90 ಏನಲ್ಲಿ ನೋಡಿ ಇದಪ್ಪ ನೀವು ಸುಮ್ಮನೆ 90A ನಲ್ಲಿ ಒಂದು ಪ್ರಾವಿಷನ್ ಇದೆ. ಎಲ್ಲಿ ಬೇಕಾ ಕೊಟ್ಟು ಹಾಕೊಂಡು ಹೋಗ್ಬೋದು ಪೈಪ್ ಅಂತ. ನೀವು ಅದು ಹಾಕ್ಬೋದು. ಗ್ರೌಂಡು 6 ಅಡಿ ಹೊರಗಡೆ ಕೆಳಗಡೆ 3 ಅಡಿ 4 ಅಡಿ ಮಾಡ್ಬೋದು. ಏನಾದ್ರು ಆ ಜಮೀನು ಮೇಲೆ ಅವ್ರದ್ದಷ್ಟೇ, ಒಳಗಡೆ ನಮ್ದೇ. ಎಷ್ಟು ಲೆಂತ್ ಬರುತ್ತೆ ಟೋಟಲ್ ಇಲ್ಲಿಂದ ಅಲ್ಲಿಗೆ? ಏನಾಗುತ್ತೆ ಆ ಗದಿ ಕೆರೆಗೆ ಬಿಟ್ಟು ಆಟೋಮೆಟಿಕ್ ಗ್ರೌಂಡ್ ಮಾಡ್ತಾರೆ. ಎಲ್ಲಿದೆ ಸೈಟ್ ನಡಿ ಕರ್ಕೊಂಡು ನಡಿಯಪ್ಪ. ರೋಡಲ್ಲಿ ಹಾಕ್ಕೊಂಡ್ರಿ ಇದೇನು ಸಮಸ್ಯೆ ಇಲ್ಲ. ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿ ಕೆರೆವರೆಗೂ ಸಮಸ್ಯೆ ಇಲ್ಲ. ಏನಿಲ್ಲ ಸರ್, ರೋಡ್ ಇದೆ. ರೋಡ್ ಇದೆ. ಕನ್ವರ್ಷನ್ ಆಗಿದೆಯೇನ್ರಿ? 10 ವರ್ಷ ಮನೆಗಿದೆ ಕನ್ವರ್ಷನ್ ಆಗಿದೆಯೇನ್ರಿ? ಹೌದು ಕನ್ವರ್ಷನ್ ಆಗಿದೆಯಾ? ಯಾರು ಇವಾಗ ಆ ಸೈಟ್ ಇದೆಯಾ? ಸರ್ ಇಲ್ಲಿ ಒಂದು ಸೈಟ್ ಇದೆ ಸರ್. ಒಂದು ರೋಡು, ಇಲ್ಲೊಂದು ಸೈಟ್ ಇದೆ ಸರ್. ಏನೋ ತಗೊಂಬೈಲಿ, ಪ್ಲಾನ್ ತಗೊಂಬೈಲಿ ಇದ್ರೆ ಸೈಟ್ ಎಷ್ಟಿದೆ? ತೋರಿಸಿ ಹೇಳಿ. ಸರ್ ಪ್ಲಾನ್ ತೋರಿಸು. ಹಣ ಇದೆಯಾ? 92ರಿಂದ ಅಗ್ರಿಕಲ್ಚರಲ್ ಲ್ಯಾಂಡ್ ಇಲ್ವಾ ಕಾನೂನಲ್ಲಿ? ಆಕ್ಟ್ ಬಂದಿದೆ ಯಾವಾಗ? ಲ್ಯಾಂಡ್ ರೆವಿನ್ಯೂ ಆಕ್ಟ್. ಸುಮ್ಮನೆ ಏನೋ ಕಥೆ ಹೇಳ್ಬಾರ್ದು. 1964 ಅಲ್ಲಿ ಬಂದಿದೆ ಆಕ್ಟ್. ಅವ್ರು ಕರೆಸಿ ಆ ಸೈಟ್ ಎಲ್ಲಿದೆಯಲ್ಲ ಒಂದು ಎಡ್ಜಿಗೆ ಹಾಕ್ರಿ. ಸೈಟಲ್ಲಿ ಅಟ್ಲೀಸ್ಟ್ ಅವ್ರು ಜಾಗ ಬಿಡ್ಬೇಕು. ಸೆಟ್ ಬ್ಯಾಕು ಮನೆ ಕಟ್ಬೇಕಾ ಫುಲ್ ಕಟ್ಟಲ್ಲ ಕೊಡ್ರಿ ಪ್ಲಾನ್ ಕೊಟ್ಟರೆ ಆ ಸೆಟ್ ಬ್ಯಾಕ್ ಅಲ್ಲಿ ಇರ್ತಾವಲ್ಲ ಅದು ತಗೊಂಬಂದ್ರೆ ಪೈಪ್. ಇವ್ರು ಯಾರು ಸೈಟ್ ಅವ್ರಿಗೆ? ಈ ಸೈಡ್ ತೋರಿಸ್ರಿ. ಆ ಸೈಡ್ ವಾಟರ್ ಟ್ಯಾಂಕ್ ಇಲ್ಲಿ ಬರ್ತದೆ. ನಾರ್ತ್ ಫಾರ್ಮೇಶನ್ ಯಾವಾಗ ಆಗಿರೋದ್ರಿ ಸೈಟ್ಗಳು? ಸೈಟ್ ಫಾರ್ಮೇಶನ್ ಆಗಿರೋದು ಯಾವಾಗ? ಈ ರೋಡಿಗೆ ಏನು ಸಮಸ್ಯೆ ಇಲ್ಲ. ಇದು ಯಾವಾಗ ಫಾರ್ಮೇಶನ್ ಆಗಿರೋದು? ಹೋಯ್ತಲ್ಲ ಈಗ ಒಂದು ನಿಮಿಷ ನಾನು ಹೇಳ್ತೀನಿ ಫುಲ್ ಡೀಟೇಲ್ಸ್ ಸರ್. ಈ ಕಟ್ಟೆಗೆ ಹೋಗ್ಬೇಕಾದ್ರೆ ತಂದರೆ ಇಲ್ಲಿದೆ ಸರ್. ಇಲ್ಲಿಂದಲ್ಲ ಇಲ್ಲಿ ಬಂದಿದ್ದು 60 ಅಡಿ ರೋಡ್ ಇದು. ಇವಾಗ ಆರಾಮಾಗಿ ಹೋಯ್ತು. ಹಳ್ಳ ಇದೆ ಅಲ್ಲಿ. ಇಲ್ಲೊಂದು ಹಳ್ಳ ಇತ್ತು ಸರ್. ಇಲ್ಲಿ ಚೆಕ್ ಮಾಡಮ್ಮ. ಅಲ್ಲ ಇಲ್ಲೊಂದು ಕಟ್ಟೆ ಇದೆ. ಇಲ್ಲಿ ಇಲ್ಲಿಗೆ ಹೋಯ್ತಿತ್ತು ಮೊದಲು. ಈಗ ಅಲ್ಲಿ ಲಿಫ್ಟಿಗೆ ಗ್ರಾಮ ನಕಶೆ ಇಲ್ವೇನ್ರಿ? ಇದೆ ಸರ್. ನಾನೇ ಕೊಡ್ತೀನಿ.
ಮತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ, ತೋರಿಸಿದ್ರೆ ಅಲ್ಲೇ ನಮ್ಗೆ ಇವಾಗ ಗೊತ್ತಾಗುತ್ತೆ. ನಿಮ್ಮ ನೀರು ಹೋಗಿಲ್ಲ ಹಳ್ಳ ಇದ್ರೆ ಇಲ್ಲಿ ತಗೊಂಡು ಹೋಗಮ್ಮ ಹಂಗೆ ಇಲ್ಲ ಇಲ್ಲಿ ಬೇಕಾದ್ರೆ ಯಾರೋ ಒಪ್ಪಿಟ್ಟು ಮಾಡಿಸ್ಬಿಡ್ತಾರೆ ಒಪ್ಸ್ಕೊಡಿ, ಒಪ್ಸ್ಕೊಡ್ರಿ. ಪಬ್ಲಿಕ್ ಪರ್ಪಸ್ ಅಲ್ವಾ? ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತಲ್ಲ. ಇಲ್ಲೆಲ್ಲ 40-60 ಸೈಟ್ ಮಾಡಿದ್ದಾರೆ ಸರ್ ಇಲ್ಲಿ. ಅವರು 40-60 ಅಂತ ಹೇಳಿದ್ರೆ 3 ಅಡಿ ಬಿಡ್ಬೇಕಲ್ಲಮ್ಮ. ನಮಗೆ ಈಸಿ ಅಂದ್ರೆ ಇದೇನೆ, ಈಗ ಹೌದೌದು ಒಪ್ಸಿದ್ರೆ ನಮ್ಗೆ ಈಸಿ ಆಗುತ್ತೆ. ಹೌದು ಇಲ್ಲಿ ಆ ಸೈಟ್ ಅವ್ರು ಯಾರು ಪರಿಹಾರ ಏನಾಗ್ತದೆ ಅದಾಗ್ತದೆ. ಈಗ ನೀವು ಜವಾಬ್ದಾರಿ ತಗೊಂಡಿದ್ದೀವಿ ನೋಡಿ, ಸೈಟ್ ತಗೊಳ್ಳಲ್ಲ. ಫೋಟೋ ಮಾರೆ ಹೋಯ್ತು
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.